ಸಿಲ್ಕ್ ವರ್ಮ್ಸ್ನ ಕೊಂದೇ ರೇಷ್ಮೆ ಉತ್ಪತ್ತಿ ಆಗೋದು ಎಲ್ಲರಿಗೂ ಗೊತ್ತು. ಬಟ್ ಆದರೆ ರೇಷ್ಮೆ ವಸ್ತ್ರಗಳು, ಆದರೆ ಪಂಚೆಗಳಾಗಿರ್ಬೋದು, ಸೀರೆಗಳಾಗಿರ್ಬೋದು, ಮಡಿಗೆ ಬರುತ್ತೆ ಅಂತ ಹಿಂಗೆ ಹೇಳ್ತೀವಿ ನಾವು. ಟ್ರೆಡಿಷ್ನಲಿ ರೇಷ್ಮೆ ಬಟ್ಟೆನ ಪ್ಯೂರಿಟಿಗೆ ಹೋಲಿಸ್ತಾರೆ. ಅಂದರೆ ಹತ್ತಿ ಬಟ್ಟೆ ಕಂಪೇರ್ ಮಾಡಿದ್ರೆ, ಅಂದರೆ ಕಾಟನ್ ಬಟ್ಟೆ ಕಂಪೇರ್ ಮಾಡಿದಾಗ ರೇಷ್ಮೆ ಒಂದು ಅಶುದ್ಧತೆಯನ್ನು ಕಮ್ಮಿ ಹೀರ್ಕೊಳ್ಳುತ್ತೆ ಅಂತ ನಂಬಲಾಗುತ್ತೆ. ನಾವು ಯಾವುದೇ ಒಂದು ಪೂಜೆನಾಗಲಿ ಮೆಡಿಟೇಷನ್ ಮಾಡಿದಾಗ ಒಂದು ಸಕಾರಾತ್ಮಕ ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಶಕ್ತಿಯನ್ನು ದೇಹದಲ್ಲೇ ಉಳಿಸ್ಕೊಳ್ಳೋದಕ್ಕೆ ರೇಷ್ಮೆ ಸಹಾಯ ಮಾಡುತ್ತೆ. ರೇಷ್ಮೆ ವಸ್ತ್ರವನ್ನು ನಾವು ಉಟ್ಟಾಗ ಆ ರೇಷ್ಮೆ ಬಟ್ಟೆಗೂ ನಮ್ಮ ಮೈಗೂ ಉಂಟಾಗೋ ಫ್ರಿಕ್ಷನಿಂದ ಒಂದು ಮೈನರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ಉತ್ಪತ್ತಿ ಆಗುತ್ತೆ. ನಮ್ಮ ಶಾಸ್ತ್ರಗಳು ಏನೇನತ್ತೆ ಅಂದರೆ ಆ ಮೈನರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಿಂದ ಆ ಪೂಜೆಯಲ್ಲಿರೋ ಕಾನ್ಸಂಟ್ರೇಷನ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ರೇಷ್ಮೆದು ನ್ಯಾಚುರಲ್ ಇನ್ಸುಲೇಟಿಂಗ್ ನೇಚರ್ ಅಂತ ಒಂದಿರುತ್ತೆ. ಅದೇನು ಮಾಡತ್ತಪ್ಪ ಅಂದರೆ ನಿಮಗೆ ಒಂದು ಶೀಲ್ಡ್ ಥರ ಅದು. ಅಂದರೆ ನಿಮ್ಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬಂದಾಗ ನಿಮ್ಮನ್ನು ಅದು ತಾಕದೇ ಇರೋ ಥರ ನೋಡ್ಕೊಳ್ಳುತ್ತದೆ. ಅದಲ್ಲದೆ ಯಾವುದೇ ಒಂದು ಸಂಭ್ರಮದ ವಿಷಯ ಇರಲಿ, ಮದುವೆ ಆಗಿರ್ಬೋದು, ಪೂಜೆಗಳಾಗಿರ್ಬೋದು, ರೇಷ್ಮೆ ಬಟ್ಟೆ ಅದರದ್ದು ಶೈನಿಂಗು ಮತ್ತು ಆ ಜರಿ ವರ್ಕ್ ಇಲ್ಲದೆ ಆ ಫಂಕ್ಷನ್ನೇ ಒಂಥರ ಇನ್ಕಂಪ್ಲೀಟ್ ಆಗಿರುತ್ತೆ. ಯಾವುದೇ ಒಂದು ಫಂಕ್ಷನ್ಗೆ ರೇಷ್ಮೆ ಬಟ್ಟೆ ಖರೀದಿ ಮಾಡಬೇಕು ಅಂದರೆ ತಾಂಡವಾಸ್ಗೆ ಬನ್ನಿ.